is Bangalore Headlines, your source for the latest news and alerts from across the city. ಭೀಮ್ ಆರ್ಮಿ ಪ್ರಸ್ತುತಪಡಿಸುತ್ತಿರುವ ವಿಎಸ್ಟಿ ಎಂಟರ್ಪ್ರೈಸಸ್ ವೇಲು ಸಂತೋಷ್ ದರ್ಶನ್ ಅವರ ನೂತನ ಶಾಖೆ ಉದ್ಘಾಟನಾ ಸಮಾರಂಭ. ವಿಳಾಸ 12ನೇ ಕ್ರಾಸ್ 17ನೇ ಮೇನ್ ರೋಡ್, ಎಫ್ಎಫ್ ಲೇಔಟ್, ಲಗ್ಗೆರೆ, ಬೆಂಗಳೂರು. ಈ ಉದ್ಘಾಟನಾ ಸಮಾರಂಭದಲ್ಲಿ ಗಣ್ಯಾತಿ ಗಣ್ಯರು ಭಾಗವಹಿಸಿದ್ದರು. ಮಹಾನಂದ್ ಹೆಚ್ಕೆ ಅವರು ಎಸಿಪಿ ಸಿಸಿಬಿ ಇವರಿಂದ ಉದ್ಘಾಟನೆಯನ್ನ ನೆರವೇರಿಸಲಾಯಿತು. ಹಾಗೂ ಮಹಾಲಕ್ಷ್ಮಿ ಲೇಔಟ್ ಮಾಜಿ ಶಾಸಕರಾದ ನರೇಂದ್ರ ಬಾಬು ಅವರು ಹಾಗೂ ಭೀಮ್ ಆರ್ಮಿ ರಾಜ್ಯಾಧ್ಯಕ್ಷರಾದ ರಾಜಗೋಪಾಲ್ ಅವರು ಕೂಡ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಆರೋಗ್ಯ ತಪಾಸಣೆ ಶಿಬಿರ ಹಾಗೂ ಹೃದಯಕ್ಕೆ ಸಂಬಂಧಿಸಿದಂತೆ ಇಸಿಜಿ ಹಾಗೂ ಎಲ್ಲಾ ರೀತಿಯ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಚಿಕಿತ್ಸೆ ಹಾಗೂ ಪರೀಕ್ಷೆಗಳನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಸುಮಾರು ಸಾರ್ವಜನಿಕರಿಗೆ ಸಿಹಿ ಹಾಗೂ ಬಿರಿಯಾನಿ ಹಂಚಲಾಯಿತು. ವಿಎಸ್ಟಿ ಎಂಟರ್ಪ್ರೈಸಸ್ ಎಂಬ ಸಂಸ್ಥೆಯನ್ನು ಸ್ಥಾಪನೆ ಮಾಡಿರುವಂಥ ಶಾಂತಕುಮಾರ್ ಮತ್ತು ವೇಲು ಸ್ನೇಹಿತರು, ಅವರಿಗೆ ಬೆನ್ನೆಲುಬಾಗಿ ನಿಂತಿರೋ ಯುವ ಮುಖಂಡರಾದಂಥ ರಾಜಗೋಪಾಲ್ ಅವರು ಮತ್ತು ಇನ್ನೂ ಅನೇಕ ಸದ್ಗುರುಗಳು ಸೇರಿ ಇಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಇದರಲ್ಲಿ ಭಾಳಷ್ಟು ಜನರಿಗೆ ಉಚಿತವಾಗಿ BP, ಶುಗರು ಮತ್ತು ಇನ್ನೂ ಅನೇಕ ಕಾಯಿಲೆಗಳ ಬಗ್ಗೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ನಡೆಸ್ತಾ ಇದ್ದಾರೆ ಮತ್ತು ECG ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಇದನ್ನು ಈ ಭಾಗದ ಜನ ಸದುಪಯೋಗಪಡಿಸ್ಕೊಳ್ಳಿ. ಮತ್ತು ಯಾರು ಈ ಶಾಂತಕುಮಾರ್ ಮತ್ತು ವೇಲು ಇಬ್ಬರು ಏನು ಕೆಲಸ ಕಾರ್ಯಗಳನ್ನ ತೊಡಗಿಸ್ತಾ ಇದ್ದಾರೆ ಅದು ಎಲ್ಲ ಜನತೆಗೆ ತಲುಪಲಿ. ಅವ್ರಿಗೂ ಕೂಡ ಇವತ್ತೊಂದು ಭೀಮ್ ಆರ್ಮಿ ಸಂಘಟನೆಯ ಒಂದು ಶಾಖೆಯನ್ನು ಲಗ್ಗೆರೆ ಹತ್ರ ಕಚೇರಿಯನ್ನು ಇವತ್ತು ರಾಜ್ಯದ ಅಧ್ಯಕ್ಷ ಆಗಿರ್ತಕ್ಕಂತಹ ರಾಜಗೋಪಾಲ್ ಅವರು ಮತ್ತು ಸ್ಥಳೀಯ ಅಧ್ಯಕ್ಷ ಆಗಿರ್ತಕ್ಕಂಥ ಶಾಂತಕುಮಾರ್, ವೇಲೂರವರು, ದರ್ಶನ್ ನಮ್ಮ ಪ್ರಾಮಿಸಿಂಗ್ ಲೀಡರ್ ಚಂದ್ರು ಮಗ ಮಾಡಿದ್ದಾರೆ. ಒಳ್ಳೆಯದಾಗಲಿ. ಪ್ರಜಾಪ್ರಭುತ್ವದಲ್ಲಿ ಇಂತಹ ಸಂಘಟನೆಗಳ ಮುಖೇನ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳನ್ನು ಆಗಬೇಕಾಗಿರ್ತಕ್ಕಂಥ ನ್ಯಾಯವನ್ನು ಆಗ್ರಹಿಸ್ತಕ್ಕಂಥದ್ದು ನಾನು ಕಣ್ಣಾರೆ ನೋಡಿದ್ದೇನೆ. ನಮ್ಮ ಕ್ಷೇತ್ರದಲ್ಲೂ ಆದಂಥ ಒಂದು ದೌರ್ಜನ್ಯದ ಬಗ್ಗೆ ಹೇಗೆ ಭೀಮ್ ಆರ್ಮಿ ಕೆಲಸ ಮಾಡ್ತೀವಿ, ಯಾರು ರಕ್ಷಣೆ ಕೊಡಬೇಕಾಗಿತ್ತು ಪೊಲೀಸ್ನವರೇ ಅವತ್ತು ರಕ್ಷಣೆ ಕೊಡಲಿಲ್ಲ. ಅವರ ನಮ್ಮ ರಾಜ್ಯಾಧ್ಯಕ್ಷರಾದಂಥ ನಮ್ಮ ರಾಜಗೋಪಾಲ್ ಅವರು ಎಲ್ಲ ಪದಾಧಿಕಾರಿಗಳು ಬಂದು ಪೊಲೀಸ್ ಸ್ಟೇಷನಲ್ಲಿ ನ್ಯಾಯಯುತವಾಗಿ ಅವ್ರಿಗೆ ಏನು ದೊರಕಬೇಕು, ದಲಿತ ಮಾಲೀಕರಿಗೆ, ನಿವೇಶನ ಮಾಲೀಕರಿಗೆ ದೌರ್ಜನ್ಯದಿಂದ ಹೊರಗಡೆ ಆಗ್ತಕ್ಕಂಥ ಪ್ರಯತ್ನ ಆಗಿತ್ತು. ಇದೇ ಮಹಾಲಕ್ಷ್ಮಿ ಸ್ಟೇಷನ್ ಲಿಮಿಟ್ಸಲ್ಲಿ ಅವತ್ತು ಬಂದು ನಿಂತದ್ದು ಭಾಳ ಮುಖ್ಯ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ನಾನೇನು ಸಂವಿಧಾನ ಬರೆದಿದ್ದೇನೆ, ಅದು ಸಂವಿಧಾನ ಯಾರ ಕೈಯಲ್ಲಿ ಹೋಗುತ್ತೆ, ಹೇಗೆ ಬಳಸ್ತಾರೆ, ಅದರ ನಾಯಕತ್ವ ಯಾರು ಉಪಯೋಗಿಸ್ತಾರೆ ಅಂತಕ್ಕಂಥದ್ದು. ಹಾಗೆ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಈ ಥರ ಪ್ರೆಷರ್ ಗ್ರೂಪ್ಸ್, ವೆಲ್ಫೇರ್ ಗ್ರೂಪ್ಸ್, ವಿಜಿಲೆಂಟ್ ಗ್ರೂಪ್ಸ್ ಮತ್ತು ಭೀಮ್ ಆರ್ಮಿ ಕೆಲಸ ಮಾಡ್ತಿದ್ದೆ. ಶುಭವಾಗಲಿ. ನಮ್ಮ ಡೆಮಾಕ್ರಸಿ ಉಳಿಬೇಕು ಅಂತ ಹೇಳಿದ್ರೆ ಸಮಾಜದ ಪ್ರತಿಯೊಂದು ಭಾಗವೂ ಸಹ ಇರ್ರೆಸ್ಪೆಕ್ಟಿವ್ ಆಫ್ ದಿ ಕ್ಯಾಸ್ಟ್, ಕ್ರೀಡ್, ಇವತ್ತು ಬಡವರ ಶೋಷಣೆಗಳಿಂದ ಹೋರಾಟ ಮಾಡಲಿಕ್ಕೆ ಇಂಥ ಪ್ರೆಷರ್ ಗ್ರೂಪ್ಸ್ ಕೆಲಸ ಮಾಡ್ತದೆ. ಮತ್ತು ನಮ್ಮ ಈ ಗೆಳೆಯರಿಗೆ ಶುಭಾಶಯಗಳನ್ನ ಕೋರ್ತೇನೆ. ಭಾಳ ಜನಕ್ಕೆ ರೇಷನ್ ಕಾರ್ಡ್ ಇರಲಿಲ್ಲ, ಇದ್ರೂ ಕಿತ್ತಾಕಿದ್ದಾರೆ. ಎಷ್ಟೋ ಜನಕ್ಕೆ ಆಸ್ಪತ್ರೆಗೆ ಹೋದರೆ ಚಿಕಿತ್ಸೆ ಕೊಡಲ್ಲ, ಚಿಕಿತ್ಸೆ ಕೇಳಿದ್ರೆ ಚಿಕಿತ್ಸೆ ಕೊಡೆಯೋಣ ಅಂತ ಹೋದರೆ BPL ಕಾರ್ಡ್ ಇಲ್ಲ. BPL ಕಾರ್ಡ್ ಯಾಕೆ ಕಿತ್ತಾಕೋದು ಕೇಳಿದ್ರೆ ಮನೇಲಿ ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ, ಅದಕ್ಕೆ ಕಿತ್ತಾಕಿರ್ತಾರೆ. ಭಾಳ ನೋವಿನ ಸಂಗತಿ. ಟ್ಯಾಕ್ಸ್ ಪೇಯರ್ಸ್, ಮಧ್ಯಮ ವರ್ಗ ಟ್ಯಾಕ್ಸ್ ಪೇ ಮಾಡ್ತಕ್ಕಂಥ ಮಧ್ಯಮ ವರ್ಗಕ್ಕೂ ಯಾವ ಸೌಲಭ್ಯಗಳು ಇಲ್ಲ. ಎಜುಕೇಷನ್, ಹೆಲ್ತ್ ಆ್ಯಂಡ್ ಶೆಲ್ಟರ್, ಆಹಾರ, ಆರೋಗ್ಯ, ಆಶ್ರಯ, ಈ ಮೂರನ್ನು ಕೊಡ್ತಕ್ಕಂಥದ್ದು ಭಾಳ ಮುಖ್ಯ ಇದೆ. ಈ ನಿಟ್ಟಿನಲ್ಲಿ ಒಂದು ಕೆರೆಯೂ ಸಹ ಆ ಸ್ಥಳೀಯ ಜನಗಳಿಗೆ ಸಹಾಯ ಮಾಡುತ್ತೆ, ಒಂದು ಕಲ್ಯಾಣಿಯೂ ಸಹಾಯ ಮಾಡುತ್ತೆ, ಒಂದು ಬಾವಿ ಇದ್ರೂ 100 ಜನಕ್ಕೆ ನೀರು ಕೊಡುತ್ತೆ. ಹಾಗೆ ಒಂದೊಂದು ಬಡಾವಣೆಯಲ್ಲಿ ಶಾಖೆಗಳು ಮಾಡೋದ್ರಿಂದ ಖಂಡಿತವಾಗ್ಲೂ ಹೇಳ್ತೇನೆ, ನಾನು ಮುಖಸ್ತುತಿ ಮಾಡ್ತಾ ಇಲ್ಲ, ಬಡವರ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಯುವ ಶಕ್ತಿ ಮುಂದೆ ಬರಬೇಕು. ಭೀಮ್ ಆರ್ಮಿ ಆ ಕೆಲಸ ಮಾಡ್ತಿದೆ ಅಂತಕ್ಕಂಥ ವಿಶ್ವಾಸದಿಂದ ಈ ಒಂದು ಏನು ಶಾಖಾ ಕಚೇರಿಯನ್ನು ಮಾಡಿದ್ದಾರೆ. ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ನಾನು ನಿಮ್ಮ ಜೊತೆ ಇದ್ದೇನೆ. ಒಳ್ಳೆ ಕೆಲಸಗಳಿಗೆ ಯಾವತ್ತೂ ಪ್ರೋತ್ಸಾಹ ಮಾಡ್ತೇನೆ ಅಂತಕ್ಕಂಥ ಹೇಳ್ತಾ, ನಿಮ್ಮ ಸ್ಪಿರಿಟ್ ಬಹಳ ಮುಖ್ಯ. ಬಲಿಷ್ಠ ಭಾರತವನ್ನು ಕಟ್ಟುವಲ್ಲಿ ಹೇಳಿದ್ರಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಜ್ಯೋತಿಬಾ ಫುಲೆರವರು, ಸಾವಿತ್ರಿಬಾಯಿ ಫುಲೆರವರು, ಸಾಹು ಮಹಾರಾಜರು, ನಾಲ್ವಡಿ ಕೃಷ್ಣರಾಜನವಡಿಯವರು, ದೇವರಾಜ ಅರಸರು, ಬುದ್ಧ, ಬಸವ ಎಲ್ಲರೂ ಹೇಳಿದ್ರು ಸಮಾನವಾಗಿ ಮಾಡಿ.
ಸಮಾನತೆ ಕೊಡಿ, ಸಮಾನ ಅವಕಾಶ ಕೊಡಿ ಅಂತ ಹೇಳಿ. ಅಂದರೆ ಎಲ್ಲ ಕಾಲದಲ್ಲೂ ಸಹ ರಾಮ ಇದ್ದಾಗ ರಾವಣ ಇರ್ತಾನೆ, ಕೃಷ್ಣ ಇದ್ದಾಗ ಕಂಸ ಇರ್ತಾನೆ, ಒಳ್ಳೇದಿದ್ದಾಗ ಕೆಟ್ಟದಿರುತ್ತೆ, ಬಲಿಷ್ಠಿರುವಾಗ ದುರ್ಬಲರು ಇರ್ತಾರೆ. ಅವರಿಗೆ ಶಕ್ತಿ ಕೊಡದೆ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಆಶಯ ಈಕ್ವಾಲಿಟಿ, ಈಕ್ವಲ್ ಆಪರ್ಚುನಿಟಿ, ಸಮಾನತೆ ಮತ್ತು ಸಮಾನ ಅವಕಾಶ ಕೊಡತಕ್ಕಂಥ ಸಂವಿಧಾನದ ಮೂಲ ಆಶಯ ಸಾಕಾರಗೊಳ್ಬೇಕಾದ್ರೆ ಈ ಥರ ಯುವ ಸಂಘಟನೆಗಳಾಗಬೇಕು, ಮಹಿಳೆಯರಾಗಲಿ ಎಲ್ಲರೂ ಸೇರಿ ತಮ್ಮ ಹಕ್ಕುಗಳನ್ನ ಟೇಬಲ್ ಬುದ್ಧಿ ಕೇಳ್ತಕ್ಕಂಥ ತಾಕತ್ತು ಬಂದಾಗ ಮಾತ್ರ ಪ್ರಜಾಪ್ರಭುತ್ವಕ್ಕೆ ಅರ್ಥ ಆಗ್ತದೆ. ಮತ್ತೊಮ್ಮೆ ಆಲ್ ದಿ ಬೆಸ್ಟ್, ಗುಡ್ ಲಕ್. ನಮಸ್ಕಾರ. Subscribe channel for latest update.